ಧಾರವಾಡದಲ್ಲಿ ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ಪ್ರತಿಭಟನೆ. ನಮ್ಮ ಭೂಮಿ ನಮ್ಮ ಹಕ್ಕು ನೀತಿಯನ್ನು ಗಾಳಿಗೆ ತೂರಿ ತಮ್ಮ ಇಷ್ಟದಂತೆ ತಿದ್ದುಪಡಿ ಮಾಡಿ ರೈತರ ಭೂಮಿಯನ್ನು ಕಬಳಿಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಮುಖಂಡರು ಸೇರಿದಂತೆ ಶಾಸಕರು ಹಾಗೂ ನಗರಸಭೆ ಸದಸ್ಯರು ಸೇರಿ ಸರ್ಕಾರದ ವಿರುದ್ಧ ಲ್ಯಾಂಡ್ ಜಿಹಾದ್ ನೀತಿ ವಿರುದ್ಧ ಪ್ರತಿಭಟನೆ. ದಿವಸ ನಾವು ಕರ್ನಾಟಕ ರಾಜ್ಯಾದ್ಯಂತ ವಕ್ಫ್ ಹಟಾವೋ ಜಮೀನ್ ಬಚಾವೋ ಅಂತೇಳಿ ನಮ್ಮ ಭೂಮಿ ನಮ್ಮ ಹಕ್ಕ ರೈತ ಪರವಾದ ಒಂದು ಹೋರಾಟವನ್ನ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು, ಅದರ ನಿಮಿತ್ತವಾಗಿ ನಾವು ಇವತ್ತಿನ ದಿವಸ ಇಲ್ಲಿ ಸೇರಿದ್ದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತದ ವೈಖರಿ ನೋಡಿದ್ರೆ ಒಂದು ಜನಾಂಗದ ಪರವಾಗಿ ಮಾತ್ರ ತಮ್ಮ ರಾಜಕಾರಣವನ್ನ ಪ್ರಾರಂಭ ಮಾಡ್ಯಾರ ಅನ್ಸುತ್ತೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಒಂದಾಗಿರ್ಬೇಕು, ಇದು ಜಾತ್ಯತೀತ ರಾಷ್ಟ್ರ ಅಂತ ಹೇಳುವವರು ಅವರ ಅಂಥದ್ರೊಳಗೆ ಹಿಂದೂಗಳಿಗೊಂಥರ ಮುಸಲ್ಮಾನರಿಗೊಂಥರ ಇವರಿಬ್ಬರಲ್ಲಿನೇ ಒಡಕು ಹುಟ್ಟಿಸಿ ತಮ್ಮ ಮತ ಬ್ಯಾಂಕನ್ನು ತಾವು ಸೃಷ್ಟಿ ಮಾಡ್ಕೊತಾ ಇದ್ದಾರೆ ಅಂತ ಅನಿಸ್ತೈತಿ. ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಕಾರಣ ಏನು, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದ್ದೇವೆ, ಅದು ಒಂದು ಕೋಮಿಗೋಸ್ಕರ ಅಧಿಕಾರ ನಡೆಸ್ತಾ ಇದೆ. ಆ ಮುಸಲ್ಮಾನರ ಹೋಟಿಗೋಸ್ಕರ ಅಧಿಕಾರಕ್ಕೆ ಬಂದೇವು ಅನ್ನೋ ಒಂದು ಲೆಕ್ಕಕ್ಕೆ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಯಾಕಂದರೆ ಯಾವಾಗ 1953 ಕಾಯ್ದೆ ಬಂತು ಮತ್ತು ಅದಕ್ಕೆ ತಿದ್ದುಪಡಿ ತರ್ಕೊಂತ 2012ರಲ್ಲಿ ಮತ್ತೊಂದು ಸಲ ಅದಕ್ಕೆ ಕಾಯ್ದೆಗೆ ತಿದ್ದುಪಡಿ ತಂದು ಯಾವ್ದು ಬೇಕಾದರೂ ಆಸ್ತಿಗಳು, ಮಠ ಮಂದಿರ, ನಮ್ಮ ಹಿಂದೂಗಳ ಆಸ್ತಿ, ರೈತರ ಭೂಮಿ ಎಲ್ಲ ಪ್ರತಿಯೊಂದಕ್ಕೂ ತಮ್ಮ ಹೆಸರನ್ನು ಕುಂದಿರ್ಸ್ತಾ ಇದ್ದಾರೆ. ಯಾವಾಗ ಜಮೀರ್ ಅಹಮದ್ ಖಾನ್ ಇಲ್ಲಿ ಯಾವಾಗ ಸಚಿವನಾದ್ನೋ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹಿಂದೂಗಳ ಭೂಮಿಗಳನ್ನು ಕಣ್ಣು ಹಾಕ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಅಂತಂದರೆ, ಯಾವುದೇ ಹಿಂದೂಗಳ ಭೂಮಿ ಇದ್ರೆ ಅವ್ನು ಯಾವ ರೀತಿ ಹೇಳ್ತಾನೆ ಸ್ಟೇಟ್ಮೆಂಟ್ ಅಂದರೆ, ಅಲ್ಲಿ ನೀವು ಸರಿಯಾಗಿ 4 ಗೋಡೆಗಳನ್ನು ಕಟ್ಟಬೇಕು, ಆ ಗೋಡೆಗೆ ಹಸಿರು ಬಣ್ಣ ಬಿಡಬೇಕು. ಅದನ್ನು ನೋಡಿದವ್ರಿಗೆ, ಆ ಸೈತಾನ್ಗಳು ನೋಡಿದವ್ರಿಗೆ ಗೊತ್ತಾಗಬೇಕು. ಆ ಸೈತಾನ್ಗಳು ಅಂದ್ರೆ ಯಾರು ಅಂತಾನಂದ್ರೆ ಹಿಂದೂಗಳಿಗೆ ಸೈತಾನ್ಗಳು ಅಂತಾನೆ. ಆದರೆ ಇಂಥ ಒಂದು ದಬ್ಬಾಳಿಕೆಯ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಿರುವಂಥ ಸರ್ಕಾರ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಇದನ್ನು ಮಾಡೋರಿದ್ದಾರೆ. ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ 39 ಜಿಲ್ಲೆಯೊಳಗೆ ನಮ್ಮ ಭಾಜಪಾ ನೇತೃತ್ವದೊಳಗೆ ಇವತ್ತಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಹೌದು, ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ, ಏನು ರೈತರಿಗೆ ಅನ್ಯಾಯ ನಡೀತಿದೆಯೋ ಅದರ ವಿರುದ್ಧ ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಈಗಾಗಲೇ ರಾಜ್ಯಾದ್ಯಂತ ಏನು ರೈತರಿಗೆ ಅನ್ಯಾಯ ಆಗುವಂತ ಸನ್ನಿವೇಶ ವಕ್ಫ್ ಬೋರ್ಡ್ ನಿಂದ ಏನು ನಡೆದಿದೆಯೋ ಅದರ ವಿರುದ್ಧ ಭಾರತೀಯ ಜನತಾ ಪಕ್ಷ ತೀವ್ರ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಕಂಡವರ ಆಸ್ತಿ ಎಲ್ಲ ನಮ್ಮದ ಅನ್ಕೊಂತ ವಕ್ಫ್ ಬೋರ್ಡ್ನವರು 11 ನಂಬರ್ ಕಾಲೋನಿ ಕುಂದ್ರಾಕತ್ತಾರೆ. ಪಾಪ ಪೂರ್ವಜರ ಅಂದ್ರೆ ಅಜ್ಜ ಮುತ್ಯ ಗದಿ ಹಿರಿಯ ಆಡಿದಂತ ಆಸ್ತಿ ಸಹಿತ ಇವತ್ತ ವಕ್ಫ್ ಬೋರ್ಡಿಗೆ ಸಂಬಂಧ ಅನ್ನುವಂತ ಒಂದು ಎಂಟ್ರಿಯನ್ನು ಹಚ್ಕೊಂಡು ನಮಗೆ ಯಾವ ಕೋರ್ಟು ಸಂಬಂಧ ಇಲ್ಲ, ಯಾವ ಸುಪ್ರೀಂ ಕೋರ್ಟು ನಮಗೇನು ಹೇಳ್ತಕ್ಕದ್ದಲ್ಲ, ನಮ್ಮದೇ ಆದ ಒಂದು ಟ್ರಿಬ್ಯುನಲ್ ಇದೆ, ಅಲ್ಲಿ ನಾವು ಫೈನಲ್ ಮಾಡೋರು ಅಂತ ಅನ್ನುವಂತ ಒಂದು ಅಹಂನಲ್ಲಿ ಅವ್ರು ಏನು ಅಡ್ಡಾಡ್ತಾ ಇದ್ದಾರೋ ಆ ಕಾನೂನನ್ನ ತಿದ್ದುಪಡಿ ಇವತ್ತ ಮಾಡಲಿಕ್ಕೆ ನಮ್ಮ ಹೋರಾಟ ನಡೆದಿದೆ. ಮತ್ತು ಯಾರ ರೈತರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇವತ್ತು ನಮ್ಮದು ವಕ್ಫ್ ಬ್ಯಾನ್ ಮಾಡ್ರಿ ಅಂತ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮುಂದುವರಿಸಿದ್ದೇವೆ. ಸತತವಾಗಿ 4-5 ಬಾರಿ ಇವತ್ತು ಧಾರವಾಡದಲ್ಲಿ ಸಹಿತ ಪ್ರತಿಭಟನೆಗಳಾಗಿದ್ದಾವೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ. ಈ ಒಂದು ತಾರ್ಕಿಕ ಅಂತ್ಯದ ವರೆಗೂ ಭಾರತೀಯ ಜನತಾ ಪಕ್ಷ ಇದಕ್ಕೆ ಹೋರಾಟವನ್ನು ಮಾಡ್ತೈತೆ ಮತ್ತು ಕೇಂದ್ರದಲ್ಲಿ ಇದರ ಕಾನೂನು ತಿದ್ದುಪಡಿಗೆ ಏನು ಅಗತ್ಯ ಕ್ರಮ ಐತಿ ಅದನ್ನು ಸರ್ಕಾರನ ತಗೊಳ್ತೈತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಈಗಾಗಲೇ GPC ಕಮಿಟಿ ಎಲ್ಲ ರಿಪೋರ್ಟನ್ನು ಸಹಿತ ಕರ್ನಾಟಕದ ಎಲ್ಲ ಮಾಹಿತಿಯನ್ನು ಸಹಿತ ಸಂಗ್ರಹ ಮಾಡ್ಕೊಂಡು ಹೋಗಿ ಇವತ್ತು ಕೇಂದ್ರಕ್ಕೆ ಕೊಟ್ಟಿದೆ. 100% ನಮಗೆ ಖಾತ್ರಿ ಐತಿ, ನಮಗೆ ಗ್ಯಾರಂಟಿ ಐತಿ. ಮೋದಿ ಅವರು ಇದಕ್ಕೊಂದು ತಿದ್ದುಪಡಿ ತಂದು ಏನು ರೈತರಿಗೆ ಆಗುವಂಥ ಅನ್ಯಾಯವನ್ನು ಸರಿಪಡಿಸ್ತಾರ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ತಮ್ಮದೇ ಆದ ಅಹಂನಲ್ಲಿ ಹೇಳುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದೊಳಗೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಪ್ರತಿ ಜಿಲ್ಲೆಯೊಳಗೆ ಇವತ್ತು ಈ ವಕ್ಫ್ ವಿರುದ್ಧ ಇರ್ಬೋದು, ಮತ್ತೆ ಈ ರೇಷನ್ ಕಾರ್ಡ್ ಬಡವರ ಈ ಒಂದು ರೇಷನ್ ಕಾರ್ಡನ್ನು ಕಿತ್ಕೊಳ್ಳುವಂಥ ವಿರುದ್ಧ ನಾವು ಇವತ್ತು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಒಂದು ಧಾರವಾಡ ಜಿಲ್ಲಾ ಈ ಒಂದು ಧರಣಿಯ ಮೂಲಕ ಹೇಳಕ್ಕೆ ಇಷ್ಟಪಡೋದೇನಂದ್ರೆ, ಇದು ಹಿಂದೂ ರಾಷ್ಟ್ರ. ಮಾನ್ಯ ಸಿದ್ದರಾಮಯ್ಯ ಅವರೇ, ಇವತ್ತು ನೀವು ವಕ್ಫ್ ಬೋರ್ಡನ್ನು ರಾತ್ರಿ 12 ತಾಸಿನೊಳಗೆ ನೀವು ಒಂದು ರೈತರ ಪಹಣಿಯೊಳಗೆ ನೀವು ಉತ್ತಾರದೊಳಗೆ ಆ ವಕ್ಫ್ ಬೋರ್ಡ್ ಅಂತ ತಂದು ಹಾಕ್ತಾ ಇದ್ದೀರಲ್ಲ, ಇವತ್ತು ರೈತ ಅನ್ನದಾತ ಇವತ್ತು ಒಂದು ಜಮೀನನ್ನು ಇದು ಯಾರೋ ಕೊಟ್ಟಂತ ಆಸ್ತಿ ಅಲ್ಲ, ಅಜ್ಜ ಮುತ್ತಜ್ಜದಿಂದ ಬಂದಂಥ ಪಿತ್ತರದ ಆಸ್ತಿ, ಇದು ನಮ್ಮ ಹಕ್ಕು. ಇದು ಈ ಹಕ್ಕಿನೊಳಗೆ ನೀವು ಒಂದು ಜಮೀನನ್ನು ನಾವು ಖರೀದಿ ಮಾಡಿದರೆ ಸಾಮಾನ್ಯ ರೈತ ಅದನ್ನು 3-4 ತಿಂಗಳ ತಗೋತೀರಿ. ಒಂದು ಪಹಣಿಯೊಳಗೆ ಹೆಸರು ಕುಂದಿರ್ಸ್ಬೇಕಂದ್ರೆ ದಿನ ಅಲ್ದಾಡಿಸ್ತೀರಿ. DC ಆಫೀಸ್ ಇರ್ಬೋದು, SC ಆಫೀಸ್. ಇವತ್ತು ರಾತ್ರಿ ನೀವು ಒಂದು ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ಮುಸಲ್ಮಾನರಿಗೆ ಮುಂದಿನ ಜನ್ಮ ಇದ್ರೆ ನಾ ಮುಸಲ್ಮಾನರ ಒಳಗೆ ಹುಟ್ಟು ಬರ್ತೇನೆ ಅಂತೀರಲ್ಲ, ಅದು ನಿಮ್ಮ ಇಷ್ಟ, ಎದ್ರೊಳಗೆ ಹುಟ್ಟು ಬರ್ರಿ. ಈ ಹಿಂದೂ ರಾಷ್ಟ್ರದೊಳಗೆ ನೀವು ಮುಸಲ್ಮಾನರ ಒಂದು ವೋಟ್ ಬ್ಯಾಂಕಿಗೋಸ್ಕರ ನಮ್ಮ ರೈತರ ಒಂದು ಪಹಣಿ ಒಳಗೆ ನೀವು ರಾತ್ರಿ ಒಳಗೆ ವಕ್ಫ್ ಬೋರ್ಡ್ ಕುಂದಿಸ್ತೀರ. ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವರು. ನೀವು ಕೂಡ ಒಂದು ಹಿಂದೂ ಒಳಗೆ ಹುಟ್ಟಿದಂಥದವ್ರು. ನೀವು ಏನೇ ಇರಲಿ,
ನೀವು ಜಾತಿ ರಾಜಕಾರಣ ಮಾಡೋದನ್ನ ಬಿಟ್ಟು ಇವತ್ತು ರೈತರ ನೀವು ಈ ಹೆಣ್ಮಕ್ಳು ಕೊಡ್ತಕ್ಕಂಥ 2,000 ರೂಪಾಯಿ ಅದನ್ನ ಕಟ್ ಮಾಡೋ ಸಲುವಾಗಿ ಅದ್ರ ಭಾರ ಇಳಿಸ್ಕೊಳ್ಳೋ ಸಲುವಾಗಿ ಇವನ್ ಏನ್ ಮಾಡ್ತಾ ಇದ್ರಿ 2 ಲಕ್ಷ 10 ಲಕ್ಷ ರೇಷನ್ ಕಾರ್ಡ್ ಕಟ್ ಮಾಡಿ ಬಡವರ ಏನಂದ್ರೆ ಭಾಗ್ಯನ ಕಸ್ಕೊಳ್ತಾ ಸಿದ್ದರಾಮಯ್ಯನವರ ಈ ಒಂದು ವೇದಿಕೆ ಮೂಲಕ ನಿಮಗೆ ನಾವು ಮಹಿಳೆಯರ ಪರವಾಗಿ ಹೇಳಕ್ ಇಷ್ಟಪಡ್ತೇವೆ. ಈ ರಾಜ್ಯ ಸರ್ಕಾರ ಈಗಾಗಲೇ ವಕ್ಫ್ ಅನ್ನುವ ಒಂದು ಕ್ಯಾನ್ಸರ್, ಇದು ಹಿಂದೂ ಸಮಾಜಕ್ಕೆ ಒಂದು ಕ್ಯಾನ್ಸರ್ ಇದೆ. ವಕ್ಫ್ ಅನ್ನೋದು ಒಂದು ಬೋರ್ಡ್ ಅದ, ಅದರ ಅಂಡರ್ನೊಳಗೆ ಮಸೀದಿಗಳು ಮತ್ತು ಮುಸ್ಲಿಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಧಾರ್ಮಿಕ ಸ್ಥಳಗಳು ಬರ್ತಾವೆ. ಇದನ್ನು ಅವರು ಗುರಿಯಾಗಿಟ್ಟುಕೊಂಡು ವಕ್ಫ್ ಕಾಯ್ದೆಯನ್ನು ದುರುಪಯೋಗ ಪಡಿಸಿಕೊಳ್ಳಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಾವಿರಾರು ರೈತರ ಜಮೀನುಗಳನ್ನು ಕಾಲಮ್ ನಂಬರ್ 11 ಮತ್ತು 12ರಲ್ಲಿ ನೂರಾರು ವರ್ಷಗಳ ಕಾಲ ಹಿಂದೂಗಳು ತಾವು ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ಜಮೀನಿನ ಮೇಲೆ ಇವತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಓಟಿಗಾಗಿ ಇಲ್ಲಿ ದೇಶದಲ್ಲಿರ್ತಕ್ಕಂಥ 100 ಕೋಟಿ ಜನರ ಹಿಂದೂಗಳ ಭಾವನೆಗಳನ್ನು ಕೇಳಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸಜ್ಜಾಗೈತಿ. ಅದಕ್ಕೆ ವಕ್ಫ್ ಅನ್ನುವ ಈ ಕ್ಯಾನ್ಸರನ್ನು ಈ ಮುಂದೆ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ತೆಗೆದು ಹಾಕಲಿಕ್ಕೆ ಸನ್ನದ್ಧವಾಗಿದೆ. ಅದಕ್ಕೋಸ್ಕರ ಈಗಾಗಲೇ ಎಷ್ಟು ವಕ್ಫ್ ಅನ್ನುವ ಹಿಂದೂಗಳ ಆಸ್ತಿಗಳ ಮೇಲೆ ವಕ್ಫ್ ಅನ್ನುವ ಹೆಸರನ್ನು ಈ ದುಷ್ಟ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಏನು ಕುಂದಿರ್ಸೈತಿ ಕೂಡಲೇ ತೆಗೆದು ಹಾಕದೆ ಹೋದ್ರೆ ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರ ಒಂದು ಕರೆ ಮೇರೆಗೆ ಎಲ್ಲ ಸಂಘಟನಾತ್ಮಕ 39 ಜಿಲ್ಲೆಗಳಲ್ಲಿ ಇವತ್ತು ಒಂದಿನ ಬರೀ ನಾವು ಮುಂಜಾನೆಯಿಂದ ಹಿಡ್ಕೊಂಡು ಸಂಜೆ ಮಠ ಇವತ್ತು DC ಕಚೇರಿ ಮುಂದೆ ನಾವು ಹೋರಾಟ ಮಾಡಕತ್ತೀವಿ. ಧಾರವಾಡದಲ್ಲಿ ಇಂದು ಬೃಹತ್ ಸಂಖ್ಯೆಯಲ್ಲಿ ಬಿಜೆಪಿ ಶಾಸಕರು, ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಹಾಗೂ ಜಮೀರ್ ಅಹಮದ್ ಮತ್ತು CM ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕ್ರಾಂತಿ ಸಮಾಚಾರ, ಧಾರವಾಡ.